ಯಾರಾದರೂ ಸರಿ ಹೊರಗಡೆ ತೋರಿಸ್ತಾರೆ. ಹಾಗೆ ತೋರಿಸ್ಬೇಕು ಅಂತಾನೆ ನಾನು ಡಾಕ್ಟರ್ನ ಕರೆಸಿದ್ದು. ಇನ್ನು ನಾಳೆಯಿಂದ ನಾನು ಆ ಕೆಲಸದ ಮೇಲೆ ಇರ್ತೀನಿ. ತಪ್ಪು ನಡೆಯೋದಕ್ಕೆ ಜಾಸ್ತಿ ಸಮಯ ಹಿಡಿಯಲ್ಲಾತೆ. ಆ ತಪ್ಪನ್ನ ಯಾರು ಮಾಡಿದಾರೋ ಕಂಡು ಹಿಡಿಯೋದಕ್ಕೆ ಸಮಯ ಹಿಡಿಯತ್ತೆ. ಸಮಾಜಕ್ಕೆ ಸಿಕ್ಕಾಕೋಬಾರ್ದು ಅಂತ ಕಳ್ತನ ಮಾಡೋರ್ಗೂ ಕೂಡ ಇರತ್ತೆ. ಹಾಗಂತ ಕಳ್ಳ ಎಷ್ಟು ದಿನ ತಪ್ಪಿಸ್ಕೋತಾನೆ? ಹಾಗೇನೆ ನಮ್ಮನೆ ಕಳ್ಳನ್ ಕೂಡ ನಾನು ಬೇಗ ಹಿಡಿತೀನಿ. ಯಾರು ಅಲೇಖ್ಯಾಗೆ ಬೇಕಾಗಿರೋದನ್ನ ತಂದು ಕೊಡ್ತಾ ಇರ್ತಾರೋ, ಅಲೇಖ್ಯಾಗೆ ಸೇವೆ ಮಾಡ್ತಾ ಇರ್ತಾರೋ, ಅವಳ ಹತ್ರ ಕೆಲಸ ಮಾಡಿಸ್ದಾಗಿರ್ತಾರೋ ಅವರೇ ಅಲೇಖ್ಯಾ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೆ ತಂದೆ. ಯಾರು ನೀನು? ನನ್ನ ರೂಮ್ ಒಳಗಡೆ ಯಾಕೆ ಬಂದೆ? ಅಕ್ಕ ಅಕ್ಕ, ಅವನೇ ಅಕ್ಕ, ಎಲ್ಲರೂ ಬನ್ನಿ. ಹೇ ಹೇ ನಿಂತ್ಕೊಳ್ಳೋ, ಹೇ ನಿಂತ್ಕೋ, ಹೇ ನಿಂತ್ಕೊಳ್ಳೋ, ಅವನೇ ಅಕ್ಕ, ಐ ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ, ನಿನ್ನೆ ನಿಂತ್ಕೋ ಅಕ್ಕ, ಅಕ್ಕ ಅವನನ್ನ ಹಿಡ್ಕೋ ಅಕ್ಕ, ಹೇ ನಿಂತ್ಕೊಳ್ಳೋ.
ಏಯ್, ಯಾರು ನೀನು? ಯಾರು ನೀನು? ಯಾರು ನೀನು? ಇಲ್ಲಿಗೆ ಯಾಕೋ ಬಂದೆ? ಯಾರು ನೀನು? ಯಾರು ನೀನು? ಅತ್ತೆ, ಮಾವ, ಅಕ್ಕ, ಇವ್ನು ಹಿಡ್ಕೊ. ಶ್ರೀಕರ್ ಬಾಬಾ, ಬೇಗ ಬನ್ನಿ. ಏ, 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 ಏಯ್, ಕಳ್ಳ ಓಡ್ ಹೋದ. ಏನಾಯ್ತಮ್ಮ? ಏನಾಯ್ತು ಅವನಿ? ಕಳ್ಳರು ಬಂದಿದ್ರಾ? ಏನಾಯ್ತೋ ಹೇಳಿ. ಯಾರೋ ಮುಸ್ಕ್ ಹಾಕೊಂಡು ನಮ್ಮ ಮನೆ ಒಳಗೆ ಬಂದಿದ್ರು. ಹಿಡ್ಕೊಳ್ಳೋ ಅಷ್ಟರಲ್ಲಿ ಓಡ್ ಹೋದ. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿದ್ದ. ಅಲೇಖ್ಯ ಅವನನ್ನ ಓಡಿಸ್ಕೊಂಡ್ ಬರ್ತಾ ಇದ್ಲು. ಆ ಸಮಯದಲ್ಲಿ ನೀರಿಗೋಸ್ಕರ ಬಂದಿದ್ದ ನನಗ್ ಕಾಣಿಸ್ಕೊಂಡ. ಹಿಡಿಯೋಕ್ ನೋಡ್ದೆ. ಮಾಸ್ಕ್ ತೆಗೆದು ನೋಡೋಣ ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ನಮ್ಮಿಂದಾಗ್ಲಿಲ್ಲ. ಅವನು ನಿನ್ ರೂಮಿಂದ ಯಾಕೆ ಬಂದ? ನಾನು ನಿದ್ರೆ ಮಾಡ್ಬೇಕಾದ್ರೆ ಸಡನ್ ಆಗಿ ಎಚ್ಚರ ಆಯ್ತು. ಎದುರುಗಡೆ ಇದ್ದ. ಭಯ ಆಗಿ ಕಿರ್ಚ್ದೆ. ಹೊರಗಡೆ ಓಡೋಗಕ್ ನೋಡ್ದ. ಹಿಂದೆನೆ ಬಂದೆ. ತುಂಬಾ ಭಯ ಆಯ್ತು. ಒಂಟಿಯಾಗಿರ್ಬೇಕಾದ್ರೆ ನಿನ್ ರೂಮಿಗೆ ಯಾಕೆ ಬಂದಿರ್ತಾನೆ? ಕಳ್ಳತನ ಮಾಡಕ್ಕಂತ ಬಂದ ಕಳ್ಳ ಆಗಿದ್ರೆ ಅಪ್ಪ ಅಮ್ಮನ ರೂಮಲ್ಲಿರೋ ಲಾಕರ್ ಹತ್ರ ಹೋಗ್ತಿದ್ದ. ಹಾಗಾದ್ರೆ ಅವನು ಕಳ್ಳ ಆಗಿರಲ್ಲ, ಬೇರೆ ಯಾವುದಕ್ಕೋ ಬಂದಿರ್ತಾನೆ. ಅಲೈಕಿಯಾಗ ಏನಾದ್ರೂ ಹಾನಿ ಮಾಡೋಕ್ ಬಂದಿದ್ನ ಅವನು? ಅದೇ ಆಗಿರತ್ತೆ ಮಾವ. ಅಲೇಖ್ಯಾನ ಸಾಯಿಸೋದಕ್ಕೆ ಟ್ರೈ ಮಾಡಿರ್ತಾನೆ. ಸಾಯಿಸೋದಿಕ್ ಬಂದಿದ್ರೆ ಏನಾದ್ರೂ ಆಯುಧ ಇರ್ಬೇಕಿತ್ತಲ್ಲ. ಅಲೆಕ್ಕೆ ಪರ್ಸನಾಲಿಟಿಗೆ ಆಯುಧ ಅಗತ್ಯನಾ? ಕತ್ತಿಸ್ಕಿ ಕೂಡ ಸಾಯಿಸ್ಬೋದು. ನೀನ್ ಬಾಯ್ ಮುಚ್ಚು. ಕೇಳ್ತಾರೆ, ಹೇಳಿದ್ರೆ ಕೋಪ ಮಾಡ್ಕೋತಾರೆ. ಖಂಡಿತವಾಗ್ಲೂ ಅಲೇಖ್ಯಾನ ಸಾಯಿಸೋದಕ್ಕೆ ಬಂದಿರ್ತಾನೆ ಅಂತ ಅನುಮಾನ ಬರ್ತಾ ಇದೆ. ಆದ್ರೂ ಸಾಯಿಸುವಂತ ಅಗತ್ಯ ಯಾರಿಗಿರುತ್ತೆ? ಅಲೇಖ್ಯ ಪ್ರೆಗ್ನೆಂಟ್ ಆಗೋದಕ್ಕೆ ಕಾರಣ ಆಗಿರೋನಾಗಿರ್ಬೋದು. ಆ ವಿಷಯದಲ್ಲಿ ನಮ್ಗೆ ಅನುಮಾನ ಇರೋದು ಮನೇಲಿರೋ ಸುಪುತ್ರರ ಮೇಲಲ್ವಾ? ಮನೇಲಿ ಎಲ್ಲರೂ ಇದ್ದಾರೆ. ಕೃಷ್ಣ ಕಾಣಿಸ್ತಿಲ್ವಲ್ಲ? ಅದ್ ಸರಿ, ಕೃಷ್ಣ ಇಲ್ಲಮ್ಮ, ಇನ್ನು ಮಲಗಿದಾನ? ಎಮ್ಮೆ ಮೇಲ್ ಮಳೆ ಹುಯ್ದಾಗೆ ಇಲ್ಲಿ ಇಷ್ಟೆಲ್ಲ ನಡೀತಿದ್ರು ಎಚ್ಚರ ಆಗ್ಲಿಲ್ಲ ಅಂದ್ರೆ ಗ್ರೇಟೆ. ಕೃಷ್ಣ ನಮ್ ರೂಮಲ್ಲಿ ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ? ಓ, ಈ ಟೈಮಲ್ಲಿ ಮೇನ್ ಡೋರ್ ಓಪನ್ ಆಗಿದೆಯಲ್ಲ ಅಂತ ಅನ್ಕೋತಿದ್ದೆ. ಏನು ಎಲ್ರು ಹಾಗೆ ನೋಡ್ತಿದ್ದೀರಾ? ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಡ್ರೆಸ್ಸು. ಯಾ, ನನಗೆ ತುಂಬ ಇಷ್ಟ ಆಗಿರೋ ಡ್ರೆಸ್ಸು. ನೀವು ನೋಡಿದ್ದು ಈ ಬಟ್ಟೆನೇನಾ? ಇದಕ್ಕೂ ಮುಂಚೆ ನೀವು ಯಾರು ನೋಡೇ ಇಲ್ಲ. ಅಷ್ಟೇ ಅಲ್ಲ, ನನ್ನ ಬುಜ್ಜಿ ಕೂಡ ನೋಡಿಲ್ಲ. ನೆನ್ನೆ ಅಷ್ಟೇ ಫ್ರೆಶ್ ಆಗಿ ಹೊರಗೆ ತೆಗ್ದಿದ್ದೀನಿ. ಇದೇ ಡ್ರೆಸ್ಸಾ? ಅಲ್ಲ, ಎಲ್ಲರೂ ನನ್ನ ಡ್ರೆಸ್ ಬಗ್ಗೆನೇ ಕೇಳ್ತಾ ಇದ್ದೀರಲ್ಲ, ಏನು? ಎಲ್ಲಿಂದ ಬರ್ತಿದ್ಯಾ ಬಾವ? ಏನು ಕ್ವಶನ್ ಇದು? ಸಿನಿಮಾದಿಂದ. ಸಿನಿಮಾಗಾದ್ರೆ ಇಬ್ರು ಹೋಗ್ತೀರಾ ಅಲ್ವಾ? ನಿಹಾರಿಕಾ ಗೊರ್ಕೆ ಹೊಡಿತಾ ನಿದ್ದೆ ಮಾಡ್ತಿದ್ಲು. ನನಗೆ ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋಗಿ ಬಂದೆ. ಆಹಾ, ನಮಗ್ ಶೋ ತೋರಿಸ್ತಿದ್ಯಾ? ನಿನಗೆ ಶೋ ತೋರಿಸೋದಂದ್ರೇನು? ನಿಜ ಹೇಳು ಕೃಷ್ಣ. ನಿಜನೇ ಅಮ್ಮ. ನಾನೇನೋ ಬ್ಯಾಂಕಿಗೆ ಕನ್ನ ಹಾಕಕ್ಕೆ ಹೋಗಿರೋ ಥರ ನೀವೆಲ್ಲ ನೋಡ್ತಾ ಇದ್ದೀರಲ್ಲ. ಏಯ್, ಇದೇ ತರ ಬಟ್ಟೆ ಹಾಕೊಂಡು ಯಾರೋ ಮನೆ ಒಳಗೆ ಬಂದಿದ್ದಂತೆ. ಅಲೇಕಿನ ರೂಮ್ಗೆ ಹೋಗಿದ್ದಂತೆ. ಅವನಿ ಅಲೇಕಿಯ ಹಿಡಿಯೋಕ್ ಹೋದಾಗ ಓಡೋದ್ನಂತೆ. ಅದಕ್ಕೆ ಕೇಳ್ತಾ ಇದ್ದೀವಿ. ಹೌದಾ? ಅವನು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಂತೆ. ಅದಕ್ಕೆ ಎಲ್ರಿಗೂ ನಿನ್ನ ಮೇಲೆ ಅನುಮಾನ ಬರ್ತಿದೆ. ಅಯ್ಯೋ, ಇದಕ್ಕೂ ನಂಗೂ ಸಂಬಂಧನೇ ಇಲ್ಲ. ನನಗೆ ಯಾಕೋ ನಿನ್ ಮೇಲೆ ಅನುಮಾನ ಬರ್ತಾ ಇದೆ. ಅಲ್ಲ, ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ರೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬಿಡ್ತೀಯಾ? ಬಂದಿದ್ ವ್ಯಕ್ತಿ
ಅಲೇಖ್ಯಾನ ಸಾಯಿಸೋದಕ್ ಬಂದಿದ್ದ ಅಂತ ಅನುಮಾನ. ಅಲೇಖ್ಯನ ಯಾಕೆ ಸಾಯಿಸ್ತಾನೆ? ಅಲೇಖ್ಯನ ಗರ್ಭಿಣಿ ಮಾಡಿದ್ದು ಅವನೇ ಆಗಿದ್ರೆ ನಿಜ ಬಯಲಾಗಬಾರ್ದು ಅಂತ ಸಾಯಿಸೋ ಪ್ರಯತ್ನ ಮಾಡ್ತಾನೆ ಅಲ್ವಾ? ಅಯ್ಯೋ ಬಾಬಾ, ಅಷ್ಟಕ್ಕೂ ನನಗೂ ಅವನಿಗೂ ಏನ್ ಸಂಬಂಧ? ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿದ್ ಮಾತ್ರಕ್ಕೆ ನನ್ ಗಂಡನ್ನೇ ಅನುಮಾನಿಸ್ತಿದ್ದೀರಾ? ನನ್ ಗಂಡನ್ ಬಗ್ಗೆ ಇನ್ನೊಂದ್ ಮಾತು ಯಾರಾದ್ರೂ ಮಾತಾಡಿದ್ರೆ ಸುಮ್ಮನೆ ಇರಲ್ಲ. ಮನುಷ್ಯನ್ನೇ ಹೋಲು ಅಂತ ಮನುಷ್ಯರು ಇರ್ತಾರೆ, ಅಂಥದ್ರಲ್ಲಿ ಬಟ್ಟೆ ಯಾವ ವಿಷಯ? ಯಾವುದೋ ದೊಡ್ಡ ಭಯೋತ್ಪಾದಕನನ್ನ ಪ್ರಶ್ನಿಸೋ ಹಾಗೆ ಪ್ರಶ್ನಿಸ್ತಿದ್ದೀರಾ? ಈ ಸಲ ತಪ್ಪಿಸ್ಕೊಂಡ ಕಳ್ಳ ಇನ್ನೊಂದ್ಸಲ ತಪ್ಪಿಸ್ಕೊಳಕ್ಕಾಗಲ್ಲ. ಯಾರೋ ಇದನ್ನೆಲ್ಲ ವಾಂಟೆಡ್ಲಿ ಮಾಡಿದ್ದಾರೆ. ಇವತ್ ಬಂದೋನು ಮತ್ತೊಂದ್ಸಲ ಬರ್ದೇ ಇರಲ್ಲ, ಅವಾಗ ಖಂಡಿತವಾಗ್ಲೂ ಹಿಡಿಯಲ್ಲ. ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಅಂತಾನೆ ಅರ್ಥ ಆಗ್ತಿಲ್ಲ. ಈ ಮಾತನ್ನ ನೀವಿಬ್ರೇ ಹೇಳಬೇಕು. ಮತ್ತೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗೋವರೆಗೂ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು ಅಲೇಖ್ಯ. ಇನ್ನೇನೂ ಆಗಲ್ಲ. ನೀನ್ ಹೋಗಿ ಧೈರ್ಯವಾಗಿ ಮಲ್ಕೋ, ಡೋರ್ ಲಾಕ್ ಮಾಡ್ಕೋ, ಹೋಗು. ಒಟ್ನಲ್ಲಿ ಅಲೇಖ್ಯನ ತಾಯಿ ಮಾಡಿದವನು ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಪ್ರಯತ್ನ ಮಾಡ್ತಿದ್ದಾನಂತಾಯ್ತು. ಅಲೇಖ್ಯ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದಾನಂದ್ರೆ ಯಾವುದೋ ಸ್ಕೆಚ್ಚಲ್ಲಿದ್ದಾನೆ ಅಂತ ಅರ್ಥ ಆಯ್ತು. ಈಗ ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಅಕ್ಕ, ಅವನಿ ಅಕ್ಕ, ಏನ್ ಅಲೇಖ್ಯ? ಮೋಟರ್ ಪ್ರಾಬ್ಲಮ್ ಏನಾದ್ರೂ ಇದೆಯಾ? ಹಾಗೇನೂ ಇಲ್ವಲ್ಲ, ಯಾಕೆ? ನನ್ನ ರೂಮಲ್ಲಿ ನೀರು ಬರ್ತಿಲ್ಲ ಅಕ್ಕ. ಟ್ಯಾಪಲ್ಲಿ ಡಸ್ಟ್ ಜಾಮ್ ಆಗಿರ್ಬೋದು. ಪ್ಲಂಬರ್ನ ಕರೆಸಿ ಚೆಕ್ ಮಾಡಿಸ್ತೀನಿ ಬಿಡು. ಸ್ವಲ್ಪನೂ ನೀರಿಲ್ಲ. 1 ನಿಮಿಷ ಇರು. ಅಲೇಖ್ಯ, ಇಲ್ಲಿ ನೋಡು, ಇಲ್ಲಿ ನೀರಿನ ಬಕೆಟ್ ಇಟ್ಟಿದ್ದೀನಿ, ಬಂದ್ ತಗೋ. ನಾನಾ? ಅಕ್ಕ, ಸ್ವಲ್ಪ ನೀನೇ ತಂದ್ಕೊಡ್ತೀಯಾ ಪ್ಲೀಸ್? ನಂಗೆ ಕೆಲಸ ಇದೆ, ಏನು ಅನ್ಕೊಳ್ದೆ ನೀನೇ ಬಂದು ತಗೊಂಡು ಹೋಗು. ಸರಿ. ಅವನಿ, ಏನಣ್ಣ? ಏನಾಯ್ತು? ಇಲ್ಲಿ ನಿಂತು ಏನೋ ನೋಡ್ತಿದ್ಯಾ? ಏನೋ ಕದ್ದು ಮುಚ್ಚಿ ಗಮನಿಸ್ತಿರೋ ಹಾಗಿದೆ. ಅಲೇಖ್ಯ ತನ್ನ ರೂಮಲ್ಲಿ ನೀರು ಬರ್ತಾ ಇಲ್ಲ ಅಂತ ಹೇಳಿದ್ಲು. ಬಕೆಟಲ್ಲಿ ನೀರಿಟ್ಟು ತಗೋ ಅಂತ ಹೇಳ್ದೆ. ಅಲೇಖ್ಯ ಚಿಕ್ಕ ಚಿಕ್ಕ ಕೆಲಸನೂ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದಾರಲ್ವಾ? ಅದರ ಪ್ರಕಾರ ಅಲೇಖ್ಯನ ಗರ್ಭಿಣಿ ಮಾಡಿರೋ ವ್ಯಕ್ತಿ ಖಂಡಿತವಾಗ್ಲೂ ರಿಯಾಕ್ಟ್ ಆಗ್ತಾನೆ. ಅಲೇಖ್ಯ ಕಷ್ಟಪಡಬಾರ್ದು ಅನ್ನೋ ಎಮೋಷನ್ ಆ ವ್ಯಕ್ತಿಗಿರತ್ತೆ, ಅದಕ್ಕೆ ಅವನೇ ಮೊದಲು ರಿಯಾಕ್ಟ್ ಮಾಡ್ತಾನೆ. ಅಲೇಖ್ಯಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೋತಾನೆ. ಎಲ್ಲರಿಗೂ ಕೇಳಿಸೋ ಹಾಗೆ ಹೇಳಿದ್ದೀನಿ. ಮೊದಲು ಯಾರು ಬರ್ತಾರೋ, ಯಾರಷ್ಟು ಇಂಟ್ರೆಸ್ಟ್ ತೋರಿಸ್ತಾರೋ ಗಮನಿಸ್ಬೇಕು. ಚಿಕ್ಕ ಬಲೆಯಲ್ಲಿ ದೊಡ್ಡ ಮೀನ್ನ ಹಿಡ್ದ ಹಾಗೆ ಚಿಕ್ಕ ಆಲೋಚನೆಯಿಂದ ದೊಡ್ಡ ವಿಷಯನ ಭೇದಿಸೋಕ್ ಹೊರಟಿದ್ಯಾ. ನೀನು ಗ್ರೇಟ್. ಯಾರು ಬರ್ತಾ ಇಲ್ವಲ್ಲ? ಖಂಡಿತವಾಗ್ಲೂ ಬರ್ತಾರೆ. ಅಲೇಖ್ಯ, ಇರು.
ದೊಡ್ಡವನ್ ಬಂದ, ಉಳ್ದಿರೋ ಇಬ್ರು ಕಡೆಯಿಂದ ರಿಯಾಕ್ಷನೇ ಇಲ್ಲ. ಭಯ ಪಡ್ತಿದ್ದಾನೆ, ಯಾರಾದ್ರೂ ನೋಡ್ತಿದಾರ ಅಂತ ಆ ಕಡೆ ಈ ಕಡೆ ನೋಡ್ತಾ ಇಳಿತಿದ್ದಾನೆ. ಏನ್ ಹೇಳಿ? ಯಾಕೆ ಇಷ್ಟೊಂದು ಭಾರ ಎತ್ತುತ್ತಿದ್ಯಾ? ಇಂಥ ಕೆಲಸ ಮಾಡಿದ್ರೆ ನಿನಗೆ ತೊಂದರೆ ಆಗಲ್ವಾ? ಪರವಾಗಿಲ್ಲ ಬಿಡಿ. ಯಾಕೆ ಪರವಾಗಿಲ್ಲ ಅಂತೀಯ? ನಾನಿಲ್ವಾ? ನಾನು ನೋಡಿ ಕೂಡ ನಿನಗೆ ಕಷ್ಟ ಕೊಡ್ತೀನಾ? ನಾನು ತಗೊಂಡು ಬರ್ತೀನಿ ಬಿಡು. ಪರವಾಗಿಲ್ಲ ಬಿಡಿ, ನಾನೇ ತಗೊಂಡು ಹೋಗ್ತೀನಿ. ನಿಮ್ಗೆ ನಾನು ತಗೊಂಡು ಬರ್ತೀನಿ. ಶ್ರಮ ಅಂತೀಯಲ್ಲ ಯಾಕೆ? ಇದು ನನ್ನ ಜವಾಬ್ದಾರಿ. ಜವಾಬ್ದಾರಿ ಅಂತೆ ಕಣಮ್ಮ. ಇನ್ನು ನಾವು ಎಂಟರ್ ಆಗ್ಬೇಕು. ಆದ್ರೂ ನೀನ್ ಯಾಕೆ ಇಲ್ಲಿಂದ ನೀರು ತಗೊಂಡು ಹೋಗ್ತಿದ್ಯಾ? ನನ್ನ ರೂಮಲ್ಲಿ ಬರ್ತಿಲ್ಲ. ಸರಿ ನಡಿ, ನಾನು ತಗೊಂಡು ಬಂದಿಡ್ತೀನಿ. ನಡೀರಿ. ದೊಡ್ಡ ಮಾಮ ಇದ. ಏನ್ ಮಾಡ್ತಿದ್ಯಾ? ಇವ್ರ ಕಣ್ಣಿಗೆ ಬಿದ್ನಲ್ಲಪ್ಪ ದೇವ್ರೆ. ನೀವು ಇಂಥ ಕೆಲ್ಸನೆಲ್ಲ ಮಾಡಲ್ವಲ್ಲ ಬಾವಾ? ಯಾವತ್ತೂ ಮಾಡದೇ ಇರೋ ಕೆಲಸನ ಮಾಡ್ತಿದ್ಯಾ ಅಂದ್ರೆ ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ. ಹೇಳಿ ಬಾವಾ. ಬಾಮ ಇದ ಬಾಯ್ ಬಿಡ್ತಿಲ್ಲ ಅಂದ್ರೆ ಖಂಡಿತವಾಗ್ಲೂ ಏನೋ ಇದೆ. ಅಂದ್ರೆ ಏನಂತಿದ್ಯಾ ಅಣ್ಣ? ಅಲೇಖ್ಯ ಪ್ರೆಗ್ನೆನ್ಸಿ ಕಾರಣ ದೊಡ್ಡವನು ಅಂತ ನನ್ನ ಅನುಮಾನ. ಭಾವ, ನಿನಗೇನಾದ್ರೂ ಸಂಬಂಧ ಇದೆಯಾ ಹೇಳು? ಹಾಗೆಲ್ಲ ಮಾತಾಡಬೇಡ ಭಾವ. ಏನೋ ಹುಡುಗಿ ಕಷ್ಟ ಪಡ್ತಾ ಇದ್ದಾಳೆ ಅಂತ ಬಂತೆ. ಅಬ್ಬಬ್ಬಬ್ಬಬ್ಬಬ್ಬ, ಈ ಮನೇಲಿ ಹೆಂಗಸರು 4 ಜನ ಇದ್ದಾರೆ. ವಸಂತ, ಲಾವಣ್ಯ, ಅವನಿ, ನಿಹಾರಿಕಾ. ಇವರು ಕಷ್ಟಪಡ್ತಿದ್ದಾಗ ಯಾವತ್ತಾದ್ರೂ ಈ ರೀತಿಲಿ ಹೆಲ್ಪ್ ಮಾಡಿದ್ಯಾ? ಇಲ್ಲ. ಒಂದು ಗ್ಲಾಸ್ ನೀರ್ ಕುಡಿಯೋದಕ್ಕಾದ್ರೂ ತಂದ್ಕೊಟ್ಟಿದ್ಯಾ? ಇಲ್ಲ. ಪೃಥ್ವಿರಾಜ್ ಅವರೇ, ಏನೋ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ, ತೊಂದರೆ ಕೊಡಬೇಡಿ. ಈ ಸೀನಲ್ಲಿ ನಿನಗೆ ಡೈಲಾಗ್ ಇಲ್ಲ, ನೀನ್ ಮಾತಾಡಬೇಡ. ಅಲೇಖ್ಯ ಮೇಲೆ ಇಷ್ಟು ಸ್ಪೆಷಲ್ ಇಂಟ್ರೆಸ್ಟ್ ಯಾಕೆ ತೋರಿಸಿದ್ರಿ ಬಾವಾ? ನೀವು ನೆಗೆಟಿವ್ ಆಗಿ ತಗೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಆದ್ರೂ ನನಗೆ ಯಾಕೆ, ನೀವೇ ನೋಡ್ಕೊಳ್ಳಿ. ಅಯ್ಯೋ ಬಾವಾ. ಬಾಮೈದ, ಸರಿ, ನಾನು ತಗೊಂಡು ಹೋಗ್ತೀನಿ ಬಿಡು ಅಕ್ಕ. ಏನೂ ಅಗತ್ಯ ಇಲ್ಲ, ನಾನು ತಗೊಂಡ್ ಬರ್ತೀನಿ ಬಿಡು. ಏನೋ ಕೆಲಸ ಇದೆ ಅಂದೆ. ಆ ಕೆಲಸ ಆಯ್ತು ಬಿಡು, ನೀನು ಹೋಗು, ನಾನು ತರ್ತೀನಿ. ಹೋಗು 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 ಹೋಗು. ದೊಡ್ಡ ಬಾವ ಸಿಕ್ಕಾಕೊಳ್ಳಿಲ್ಲ, ಭಯ ಪಡ್ತಾ ಹೊರಟೋದ್ರು. ರಾಧಾಕೃಷ್ಣನ ಅನುಮಾನಿಸೋದಕ್ಕೆ ಈ ಆಧಾರ ಸಾಕಾಗಲ್ಲ. ಹೌದು, ರುದ್ರಾಣಿ ಕೊಟ್ಟಿರೋ ಟೈಮ್ ಹತ್ರ ಬರ್ತಾ ಇದೆ. ಹೇಗ್ ತಿಳ್ಕೋಬೇಕು? ಅಕ್ಕ, ತಗೋ ಕಾಫಿ. ನನಗೆ ಬೇಡ ಕಣೋ. ತಗೋ ಅಕ್ಕ. ಅಲೇಖಿನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾಕ? ಅವಳ ವಿಷಯ ಬಿಟ್ಟು ನನಗೆ ಬೇರೆ ಆಲೋಚನೆ ಏನೋ ಇರುತ್ತೆ. ಮಗಳು ತನ್ನ ಪ್ರೀತಿಸ್ತವನಿಗೋಸ್ಕರ ಅರ್ಧ ಜೀವನ ಕಾದ್ರೆ ನೀನ್ ಮಾತ್ರ ಮಗಳೇ ಪ್ರಾಣ ಅಂತ ಬದುಕ್ತೆ. ಮಗಳಿಗೋಸ್ಕರ ನೀನ್ ಮಾಡಿದಷ್ಟು ಈ ಲೋಕದಲ್ಲಿ ಯಾವ ತಾಯಿನೂ ಮಾಡಿಲ್ಲ ಅಕ್ಕ. ದೇವಸ್ಥಾನ ಮುಚ್ಚೋದಾಗ್ಲಿ, ಊರಲ್ಲಿ ಯಾರ ಮದ್ವೆನೂ ನಡೆದಿರೋ ಹಾಗೆ ನಿಲ್ಸೋದಾಗ್ಲಿ ಚಿಕ್ಕ ವಿಷಯ ಅಲ್ಲ ಅಲ್ವಕ್ಕ. ಇದು ಯಾರಿಂದನೂ ಸಾಧ್ಯ ಆಗಲ್ಲ. ಆದ್ರೂ ನೀನ್ ಕೋಮದಲ್ಲಿದ್ದಾಗ ನಾನು ಅವಾಗವಾಗ ವೇದವತಿಯವ್ರ ಮನೆಗೆ ಹೋಗಿ ಅಲೆಕ್ಕೆ ನೋಡ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು. 3 ಮಕ್ಕಳಿಗೂ ಸ್ವಲ್ಪ ಭಯನಾದ್ರೂ ಇರ್ತಿತ್ತು. ನಾನು ಕೂಡ ಹೋಗದೆ ಇದ್ದಿದ್ದಕ್ಕೆ ಅಂತ ಮಟ್ಟಕ್ಕೆ ಇಳಿದಿದ್ದಾರೆ. ಅಷ್ಟಕ್ಕೂ ಅಲೆಕ್ಕೆ ಶ್ರೀಕರ್ ಫೋಟೋ ನೋಡ್ಕೊಂಡು ಆ ರೂಮಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತಿಂತ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಅಮ್ಮನವ್ರ ವಿಗ್ರಹ ನಮ್ಮ ಹೊಲದಲ್ಲೇ ಯಾಕೆ ಸಿಗ್ಬೇಕು? ಕತೆ ಇಲ್ಲಿವರೆಗೂ ಯಾಕೆ ಬಂತು? ಅಷ್ಟಕ್ಕೂ ಹೀಗೆ ನಡೆಯುತ್ತೆ ಅಂತ ನಾವು ಮೊದಲೇ ಏನಾದರೂ ಊಹಿಸ್ಕೊಂಡಿದ್ರು ನಮ್ಮ ಸಂಬಂಧಿಕರಲ್ಲೇ ಯಾವುದೋ ಒಂದು ಸಂಬಂಧ ನೋಡಿ ಮದುವೆ ಮಾಡ್ತಿದ್ವಿ. ಅಲೆಕ್ಕೇನ್ ಬಗ್ಗೆ ನೆನೆಸ್ಕೊಂಡ್ರೆ ಬೇಜಾರಾಗುತ್ತಕ್ಕ. ಒಂದ್ಸರಿ ನೋಡ್ಬೇಕು ಅನಿಸ್ತಿದೆ ಅಕ್ಕ, ಹೋಗ್ಬರೋಣವಾ?
ಅಲೇಖ್ಯ ಹತ್ರ ಮಾತಾಡ್ಬೇಕು. ಸ್ವಲ್ಪ ಫೋನ್ ಮಾಡ್ಕೊಡು.